ನೋಡಪ್ಪ, ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸಲ್ಲಿ ನಡೆದಿರೋದು. ಇದು MP ಆದಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂತ ಮಹಿಳೆಯರು ಇವತ್ತು ಬರ್ತಾರೆ ಅವರನ್ನ ಮಿಸ್ಯೂಸ್ ಮಾಡಿರುವಂತ ಪ್ರಕರಣ ಇದು. ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ, ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನ ಇವರ ಏನು ಭಾಷೆ ಉಪಯೋಗಿಸ್ಬೇಕು ನನಗೆ ಅರ್ಥ ಆಯ್ತಾ ಇಲ್ಲ, ಅದನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿರುವಂತ ಕೆಲಸನೇ ಹೊರತು ಇದು ಜಗಜ್ಜಾಹಿತ ರಾತಾಗಿದೆ. ಎಲ್ಲ ಪ್ರಕರಣನೂ ಕೂಡ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಇವತ್ತು ಮಾಧ್ಯಮದವರು ತಾವು ನ್ಯಾಷನಲ್ ಮೀಡಿಯಾ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ತಗೋಬೇಕಾಗಿತ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಎನ್ಕ್ವೈರಿ ಆಫೀಸರ ಅಲ್ಲಪ್ಪ. ನಾನು ನಿಜ ಹೇಳ್ತೀನಿ ಅಂತಂದ್ರೆ ನಾನು ಒಂದೇ ಒಂದು ವಿಡಿಯೋನ 2 ವಿಡಿಯೋನ ಒಂದು ವಾಟ್ಸಪ್ಪಲ್ಲಿ ಬಂದಿದ್ದು ಒಂದೋ ಎರಡೋ ಒಂದು ನಾಟ್ ಈವನ್ 2 ಮಿನಿಟ್ಸು ನೋಡಕ್ಕೆ ನನ್ನ ಕೈಲಿ ಅಸಹ್ಯ ಅನಿಸ್ತು. ಆ ತಾಯಿ ವಯಸ್ಸಾದವ್ರನ್ನ ನಡ್ಸ್ಕೊಂಡಿರುವಂಥ ರೀತಿ ಇದೆಯಲ್ಲ, ಒಬ್ಬ ಹುಡುಗ ವಯಸ್ಸಾದಂಥ ಸುಮಾರು 60-65 ವರ್ಷ, ಅವ್ರ ತಾಯಿ ವಯಸ್ಸು ಅವ್ರ ತಂದೆ ವಯಸ್ಸು ಅವ್ರನ್ನ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ, ಅದರಲ್ಲೂ ಕೂಡ ಮನೆ ಕೆಲಸದವ್ರನ್ನ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ. ಕಾನೂನು ಪಂಡಿತರಿರ್ತಾರ್ರಿ, ಕಾನೂನನ್ನ ನ್ಯಾಯಾಲಯಗಳಿರ್ತದೆ, ಕಾನೂನು ಇರ್ತದೆ, ಪೊಲೀಸ್ ಅಧಿಕಾರಿಗಳು ತನಿಖೆ ಆಗ್ತಾರೆ. ಇದರಿಂದ ಇನ್ನು ಏನೇನು ವಿಚಾರಗಳು ಬರುತ್ತೆ, ಯಾತಕ್ಕೆ ಏನೇನು ಆಯ್ತು ಅನ್ನೋದನ್ನ ವಿಚಾರಣೆಗಳಾಗಬೇಕು. ಈ ಹಂತದಲ್ಲೇ ನಾನು ಹೇಳಕ್ ಬರಲ್ಲ. ನೀವು TV ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಪನಿಷ್ಮೆಂಟು ಮಾಡ್ಬೋದು, ಗಲ್ಗೂ ಹಾಕ್ಸ್ಬೋದು 5 ನಿಮಿಷದಲ್ಲಿ. ನಾನು ಮಾಡೋಕ್ಕಾಗತ್ತಾ? ನಿಮ್ಮ ವ್ಯೂಸ್ನ ನೀವು ಕೊಡ್ಬೋದಪ್ಪ, ನನ್ನ ನ್ಯೂಸ್ನ ನಾನು ಕೊಡೋಕ್ಕಾಗತ್ತಾ? ಅದು ಕಾನೂನು. ನೀವು ಪಾಪ ಕಾನೂನು ಪಂಡಿತರು, ನೀವೆಲ್ಲ ನೀವು ಮಾಧ್ಯಮದ ಸ್ನೇಹಿತರು, ನೀವೇನು ಹೇಳ್ತೀರಿ ಹಂಗೆ ಕೇಳೋಣ. ಮಾಧ್ಯಮದ ಸ್ನೇಹಿತರು, ನೀವು ನಿಮ್ಮ ಅಭಿಪ್ರಾಯಗಳನ್ನ ಈ ರಾಜ್ಯದ ಜನದ ಮುಂದೆ, ಈ ದೇಶದ ಜನದ ಮುಂದೆ, ಕಾನೂನು ಪಂಡಿತರ ಮುಂದೆ ನೀವೆಲ್ಲ ಇಟ್ಟು ಅದರಲ್ಲಿ ಏನೇನು ತನಿಖಾ ತಂಡಗಳು ಯಾವ್ಯಾವ ಆಯಾಮಗಳಲ್ಲಿ ಚರ್ಚೆ ಮಾಡ್ತದೆ, ಏನೇನಾಗ್ತದೆ, ಅವರ ನೊಂದಂತ ಸಂತ್ರಸ್ತೆಯರು, ನಾನು ಅದನ್ನೇ ಹೇಳ್ತಾ ಇರೋದು, ನೊಂದಂತ ಸಂತ್ರಸ್ತೆಯರು ಬಹಳ ಮುಖ್ಯವಾಗಿ ಇಲ್ಲಿ ರಕ್ಷಣೆ ಕೊಡಬೇಕು. ನಿಮ್ಮ ತನಿಖೆ ಯಾವ ಹಂತಕ್ಕೆ ಹೋಗ್ತದೆ, ಎಷ್ಟು ದಿನ ತಗೋತದೆ, ಏನ್ ಮಾಡ್ತದೆ, ಅದು ಸೆಕೆಂಡ್ರಿ. ಫಸ್ಟು ಆ ಹೆಣ್ಣು ಮಕ್ಕಳ ಭದ್ರತೆ, ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ದೊಡ್ಡ ಕುಟುಂಬ ಅಲ್ಲ, ದೊಡ್ಡ ಕುಟುಂಬದವರ ನೀವು ಒತ್ತಾಯ ಮಾಡ್ರಪ್ಪ. ನಾನ್ ಮಾತಾಡಿದ್ರೆ ರಾಜಕೀಯ ಕಣಣ್ಣ, ನಾನ್ ಮಾತಾಡಿದ್ರೆ ರಾಜಕೀಯ ಅಂತಾರೆ, ನೀವು ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ಅಂತಾರೆ. ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ಏನೇನು ಬರುತ್ತೆ, ಏನು ಎತ್ತ ಅಂತ ಹೇಳಿ ಗೊತ್ತಾಗುತ್ತೆ.